ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ಬಂದಾಗ ಎಲ್ಲರ ಮನಸ್ಸಿಗೆ ಬರುವುದು ಕ್ರಿಸ್ಮಸ್ ಹಬ್ಬದ ಆಚರಣೆ, ಪ್ರಭು ಕ್ರಿಸ್ತರು ಹುಟ್ಟಿದ ದಿನ. ಇತಿಹಾಸವನ್ನು ನೋಡಿದರೆ ಪ್ರಭು ಕ್ರಿಸ್ತರು ಹುಟ್ಟುವುದಕ್ಕಿಂತ ಹಿಂದಿನ ಕಾಲವನ್ನು ಕ್ರಿಸ್ತಪೂರ್ವ ಎಂದು, ನಂತರದ ಕಾಲವನ್ನು ಕ್ರಿಸ್ತಶಕ ಎಂದು ಕರೆಯುತ್ತೇವೆ. ಹಾಗಾದರೆ ಈ ದಿನವನ್ನು ನಮ್ಮ ಕಾಲವನ್ನೇ ಬದಲಾಯಿಸಿದ ವಿಶೇಷ ದಿನವೆಂದು ಹೇಳಬಹುದು. ಪ್ರಭು ಕ್ರಿಸ್ತರು ತಮ್ಮ ಬೋಧನೆಯನ್ನು ಪ್ರಾರಂಭಿಸಿದ ದಿನಗಳಲ್ಲಿ ಜನರು ಅವರನ್ನ ಕುರಿತು ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಕೆಲವರು ಸ್ನಾನಿಕ ಯೋವಾನ ಎನ್ನುತ್ತಾರೆ, ಕೆಲವರು ಏಲಿಯಾ ಎನ್ನುತ್ತಾರೆ, ಇನ್ನು ಕೆಲವರು ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎನ್ನುತ್ತಾರೆ. ಆಗ ಪ್ರಭು ತಮ್ಮ ಶಿಷ್ಯರನ್ನು, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳುತ್ತಾರೆ. ಅದಕ್ಕೆ ಪೇತ್ರನು ಲೂಕ 9:20 ದೇವರಿಂದ ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರ ಕೊಟ್ಟನು. ಈ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಯೇಸು ಶಿಷ್ಯರನ್ನು ಆಜ್ಞಾಪೂರ್ವಕವಾಗಿ ಎಚ್ಚರಿಸಿದರು. ಸಮಾರ್ಯದ ಮಹಿಳೆಯೊಂದಿಗೆ ದೇವರ ಆರಾಧನೆಯ ವಿಷಯವಾಗಿ ಒಂದು ಸಂಭಾಷಣೆಯನ್ನು ನಡೆಸುತ್ತಾರೆ. ಆಗ ಆ ಮಹಿಳೆ ಹೇಳುತ್ತಾಳೆ, ಯೋವಾನ 4:25 ಅಭಿಷಕ್ತನಾದ ಲೋಕೋದ್ಧಾರಕ ಬರುವನೆಂದು ನಾನು ಬಲ್ಲೆ, ಆತನು ಬಂದಾಗ ಎಲ್ಲವನ್ನೂ ತಿಳಿಸುವನು. ಆಗ ಪ್ರಭು ಹೇಳುತ್ತಾರೆ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು. ಪ್ರಭು ಕ್ರಿಸ್ತರು ತಮ್ಮ ಬೋಧನೆಯನ್ನು ಮುಗಿಸಿದ ನಂತರ ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ನಾನು ನನ್ನ ಪಿತನ ಬಳಿಗೆ ಹಿಂದಿರುಗಿ ಹೋಗುತ್ತೇನೆ ಎಂದು. ಆಗ ಶಿಷ್ಯರು ಕೇಳುತ್ತಾರೆ, ನೀವು ಹೋಗುವ ಮಾರ್ಗವನ್ನು ತಿಳಿಸಿ ಎಂದು. ಪ್ರಭು ಹೇಳುತ್ತಾರೆ, ಯೋವಾನ 14:6 ಮಾರ್ಗವೂ ಸತ್ಯವೂ ಜೀವವೂ ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ಆಗ ಶಿಷ್ಯರಲ್ಲಿ ಒಬ್ಬನಾದ ಫಿಲಿಪ್ ಕೇಳುತ್ತಾರೆ, ಪ್ರಭು, ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು ಎಂದು. ಉತ್ತರವಾಗಿ ಯೋವಾನ 14:9 ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ ಎಂದು ಹೇಳುತ್ತಾರೆ ಪ್ರಭು. ಪಿಲಾತನ ಮುಂದೆ ವಿಚಾರಣೆಗಾಗಿ ತಂದಾಗ ಪ್ರಭು ಹೇಳುತ್ತಾರೆ, ಯೋವಾನ 18:37 ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ, ಅದಕ್ಕಾಗಿಯೇ ನಾನು ಹುಟ್ಟಿದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದದ್ದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು. ಇನ್ನು ಯೇಸುಸ್ವಾಮಿಯ ಮುಖಾಂತರ ನಡೆಯುತ್ತಿದ್ದ ಅನೇಕ ಅದ್ಭುತಗಳ ಬಗ್ಗೆ ತಿಳಿದುಕೊಂಡ ಸ್ನಾನಿಕ ಯೋವಾನನು, ಬರಬೇಕಾದವರು ನೀವು ಅಥವಾ ಬೇರೊಬ್ಬರಿಗಾಗಿ ನಾವು ಎದುರು ನೋಡಬೇಕು ಎಂದು ಕೇಳಲು ತನ್ನ ಶಿಷ್ಯರನ್ನು ಅವರ ಬಳಿಗೆ ಕಳಿಸುತ್ತಾನೆ. ಆಗ ಪ್ರಭು ಅವರಿಗೆ ಹೇಳುತ್ತಾರೆ, ಲೂಕ 7:22 ನೀವು ಕಂಡದ್ದನ್ನು ಕೇಳಿದ್ದನ್ನು ಯೋವಾನನಿಗೆ ಹೋಗಿ ತಿಳಿಸಿರಿ. ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ. ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು. ಭಾಗ್ಯವು ನಮ್ಮ ಹತ್ತಿರಕ್ಕೆ ಬಂದಿರುವಾಗ ನಮ್ಮ ಹೃದಯದ ಬಾಗಿಲು ತೆರೆದರೆ ಅದು ನಮಗೆ ಸ್ವಂತವಾಗುತ್ತದೆ. ಪ್ರಕಟಣೆ 3:20 ಸ್ವಾಮಿ ಹೇಳುತ್ತಾರೆ, ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ಕ್ರಿಸ್ಮಸ್ ಹಬ್ಬಕ್ಕಾಗಿ ತಯಾರಾಗುತ್ತಿರುವ ನಾವು ಈ ಎಲ್ಲ ದೇವರ ವಾಕ್ಯಗಳನ್ನು ಸ್ಮರಿಸಿ ಪ್ರಭುವಿನ ಆತ್ಮೀಯ ಔತಣದಲ್ಲಿ ಭಾಗಿಗಳಾಗೋಣ. ಮೇರಿ ಕ್ರಿಸ್ಮಸ್.